ಯೂಟ್ಯೂಬಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಕಾವೇರಿ ನೀರಿನ ಗಲಾಟೆ ಅದರದ್ದು ಪ್ರೊಡಕ್ಷನ್ ಇತ್ತು ಅಂತ ಸುದ್ದಿ ಬಂತು. ಸೊ ಆ ಪ್ರೊಡಕ್ಷನ್ ಕವರ್ ಮಾಡೋಣ ಅನ್ಕೊಂಡು ಹೊರಟಿದ್ದೀನಿ. ಮತ್ತೆ ಪ್ರತಿ ವರ್ಷ ನೋಡಿ ನೀವು ಮಳೆಗಾಲ ಬರ ಬಂದಾಗ ಮಳೆ ಬಂದಾಗ ಈ ಸಮಸ್ಯೆ ಬರುತ್ತೆ. ಪ್ರತಿ ಸರಿನೂ ಯಾರೇ ಮುಖ್ಯಮಂತ್ರಿ ಆಗ್ಲಿ ಯಾವುದೇ ಗೌರ್ಮೆಂಟ್ ಇರಲಿ ಬರ ಬಂತು ಅಂದ್ರೆ ಈ ಕಾವೇರಿ ಗಲಾಟೆ ಚಾಲು ಆಗುತ್ತೆ. ಅದು ನ್ಯಾಚುರಲಿ ಏನಪ್ಪಾ ಅಂದ್ರೆ ಈಗ ಮಳೆ ಬಂದಿಲ್ಲ ಅಂದ್ರೆ ನಮಗೆ ನೀರಿರಲ್ಲ. ಇಲ್ಲಿ KRS ಡ್ಯಾಮ್ಗೆ ನೀರು ಬರಲ್ಲ. ಬರೋ ನೀರು ಬರೀ ಕುಡಿಯೋ ನೀರಿಗೆ ಸಾಕಾಗಲ್ಲ. ಇನ್ನು ವ್ಯವಸಾಯಕ್ಕೆ ಎಲ್ಲಿಂದ ಬರುತ್ತೆ? ನಮಗೆ ವ್ಯವಸಾಯಕ್ಕಿರಲ್ಲ. ಇನ್ನು ತಮಿಳ್ನಾಡಿಗೆ ಹೆಂಗ್ ಕೊಡಕ್ಕಾಗುತ್ತೆ? ಸುಭಿಕ್ಷೆ ಇತ್ತು, ಮಳೆ ಚೆನ್ನಾಗ್ ಬಂತು, ಈ ಸಮಸ್ಯೆ ಬರೋದೇ ಅಲ್ಲ. ಅವರು ಕೇಳಲ್ಲ, ನಾವು ಅದು ಸುಮ್ಮನೆ ಹರಿದು ಹೋಗ್ತಾ ಇರುತ್ತೆ. ಅವಾಗ ಸಮಸ್ಯೆ ಬರಲ್ಲ. ಬರ ಬಂತು ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಇದು ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಡ್ ಬಂದಿರೋಂಥದ್ದೇ ಇದು ಒಂದು ಸನ್ನಿವೇಶ. ಇದು ಯಾರ ತಪ್ಪು ಯಾರ್ದು ಸರಿ ಅಂತ ಹೇಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ನೀರೇ ಬಂದಿಲ್ಲ ಅಂದ್ರೆ ಇಲ್ಲಿ ಮೈಸೂರು, ಬೆಂಗಳೂರು ಕುಡಿಯೋ ನೀರು ಪೂರ್ತಿ ಅದ್ರ ಮೇಲೆ ಡಿಪೆಂಡ್. ಕುಡಿಯೋ ನೀರಿಗೆ ಸಾಕಾಗಲ್ಲ. ಇವಲ್ಲೇ ಬೆಂಗಳೂರಲ್ಲಿ 2 ದಿನ 3 ದಿನ, ವಾರಕ್ಕೊಂದ್ ದಿನ 2 ದಿನ ನೀರು ಬಿಡ್ತದನ್ನೇ. ಇನ್ನೊಂದು 15-20 ದಿನ ಮಳೆ ಹಿಂಗೆ ಹೋಯ್ತು ಅಂದ್ರೆ ಕುಡಿಯೋ ನೀರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಈ ತರ ಇರ್ಬೇಕಾದ್ರೆ ಈಗ ಇಲ್ಲಿಂದ ನಾವು ಹೆಂಗೆ ಕೊಡಕ್ಕಾಗತ್ತೆ ಹೇಳಿ? ಬೆಳೆ ಬೆಳೆಯಕ್ಕೆ ನಮಗೂ ಬೆಳೆ ಬೆಳೆಯಕ್ಕೆ ನೀರಿಲ್ಲ, ಅವ್ರಿಗೇನ್ ಕೊಡಕ್ಕಾಗುತ್ತೆ? ಎಲ್ಲಿಂದ ಕೊಡೋದು? ಇದ್ರ ತಾನೇ ಕೊಡೋದು. ಇದು ಈ ಸಮಸ್ಯೆ ಇರೋದು. ನಮಗೆ ತಿಳಿದ ಮಟ್ಟಿಗೆ ಇಷ್ಟಿದೆ ಸಮಸ್ಯೆ. ಇವತ್ತು ದಲಿತ ಸಂಘಟನೆಗಳು ಮತ್ತೆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರು ಮತ್ತೆ ರಿಪಬ್ಲಿಕ್ ಇನ್ನೊಂದು ಸಂಘಟನೆ ಇದೆ, ದಲಿತ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ದಲಿತ ಸಂಘಟನೆಗಳು ಒಟ್ಟಾಗಿ ಸಾಂಕೇತಿಕವಾಗಿ ಇವತ್ತು ಅಲ್ಲಿ ಪ್ರೊಟೆಕ್ಷನ್ ಮಾಡ್ತಾ ಇರೋದು. ಸಾಂಕೇತಿಕವಾಗಿ ಮಾಡ್ತಾ ಇದಾರೆ ಅಂದ್ರೆ ಎಚ್ಚರಿಕೆ. ಇನ್ನು ನಮ್ಮ ಗೌರ್ಮೆಂಟ್ ಕೂಡ ಒಪ್ಕೊಂಡಿಲ್ಲ, ಅವ್ರು ಕೇಳ್ತಾ ಇದಾರೆ. ಸೊ ಸಾಂಕೇತಿಕವಾಗಿ ಕೊಡಬೇಡಿ ಅಂತ ಒಂದು ಪ್ರೆಸರ್ ಹಾಕೋದಿಕ್ಕೆ ಸಾಂಕೇತಿಕವಾಗಿ ಇವರು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಮತ್ತೆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರು ಅವರು ಪಕ್ಕದಲ್ಲೇ ಒಂದು ಸಪ್ರೇಟ್ ಆಗಿ ಅವರು ಪ್ರೊಟೆಕ್ಷನ್ ಮಾಡ್ತಾ ಇದಾರೆ. ಸೊ ಇವೆರಡನ್ನ ಕವರ್ ಮಾಡಿ ನಿಮ್ಗೆ ತಲುಪಿಸ್ತೀನಿ. ಬನ್ನಿ ನಾವು ಹೋಗಿ ಈಗ ಆ ಪ್ರೊಟೆಕ್ಷನ್ ಅಲ್ಲಿ ಭಾಗವಹಿಸೋಣ. ನಮಸ್ಕಾರ. ಮನವಿ ಪತ್ರದ ರೂಪದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಒಂದು ಎಚ್ಚರಿಕೆ ಪತ್ರವನ್ನು ರವಾನಿಸ್ತಾ ಇದೀವಿ ಇವತ್ತು. ಅದೇನಂತ ಹೇಳಿದ್ರೆ, ಕಳೆದ 3.5 ವರ್ಷಗಳಿಂದ ತಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರದರ್ಶಿಸಿದ ಒಣಗೇಡಿತನದಿಂದಾಗಿ ಇವತ್ತು ಕರ್ನಾಟಕ ಜನತೆ, ಕರ್ನಾಟಕದ ಎಲ್ಲ ನಾಗರಿಕ ಬಂಧುಗಳು ಕಾವೇರಿ ನೀರು ನಿರ್ವಹಣಾ ಸಮಿತಿ ಮುಂದೆ ತಲೆ ಬಗ್ಗಿಸ್ತಕ್ಕಂಥ ಕೆಲಸ ಆಗಿದೆ. ತಾವು ಸಮರ್ಥವಾಗಿ ವಾದ ಮಂಡಿಸಿದೆ, ನಮಗಿರ್ತಕ್ಕಂಥ ನೀರಿನ ಆಕಾರದ ಅಂಕಿಅಂಶಗಳು ಮಾಹಿತಿಯನ್ನ ಸರಿಯಾಗಿ ಒದಗಿಸಿದೆ, ವಾದದಲ್ಲಿ ಮಂಡಿಸಿದೆ. ಇವತ್ತು ನಾವು ಮಂಡಿಯೂರಿ ಅವ್ರಿಗೆ ಶರಣಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ತಮಿಳುನಾಡಿನ ಮುಖ್ಯಮಂತ್ರಿಗೆ ಇರುವಂತ ಬುದ್ಧಿ ನಿಮ್ಗಿಲ್ದೆ ಆಯ್ತಲ್ಲ ಅಂತೇಳಿ ನಾವು ಇವತ್ತು ನಾಚಿಕೆ ಪಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ನಮ್ಮ ಎಚ್ಚರಿಕೆ ಪತ್ರದ ಮೂಲಕ ಹೇಳೋದೇನಂತ ಹೇಳಿದ್ರೆ, ಏನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ತಾವು ವಾದ ಮಂಡಿಸ್ತಾ ಇದ್ದೀರಿ, ಅದರಲ್ಲಾದರೂ ಕೂಡ ಇಲ್ಲಿ ವಿಫಲತೆಯನ್ನ ಏನಿದೆ ಅದನ್ನ ಸರಿದೂಗಿಸಿ ಎಲ್ಲ ಅಂಕಿಅಂಶಗಳನ್ನ ನಮ್ಗಿರ್ತಕ್ಕಂಥ ಬರದ ಪರಿಸ್ಥಿತಿಯನ್ನ ಸಮರ್ಥವಾಗಿ ಮಂಡಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಗೆಲ್ಲಬೇಕು. ಆಗಿದ್ದಾಗ ಮಾತ್ರ ನೀವು ಮುಖ್ಯಮಂತ್ರಿಯಾಗಿ ಉಳಿತೀರಿ. ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮುಂದಿನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಬರ್ತಾರೋ ಅವರು ಕರ್ನಾಟಕಕ್ಕೆ ನ್ಯಾಯ ದಕ್ಕತಕ್ಕಂಥ ಕಾವೇರಿ ನೀರು ಬೇಕೇ ಬೇಕು. ಏನು 42 CMC ನೀರಿದೆ, ಬೆಂಗಳೂರು ನಗರದ ಜನತೆಗೆ ಕುಡಿಯಕ್ಕೆ ನೀರು ಅಷ್ಟೇ ಆಗತ್ತೆ, ಬರ ನೀಗಿಸೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣಕ್ಕಾಗಿ
ಮುಂದಿನ ದಿನಗಳಲ್ಲಿ ಈ ಹೋರಾಟ ತೀವ್ರಗೊಳ್ಳುತ್ತೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ರೈತ ಮತ್ತು ಕನ್ನಡಪರ ಸಂಘಟನೆಗಳ ಜೊತೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಎಲ್ಲಾ ದಲಿತ ಸಂಘಟನೆಗಳು ಕೈ ಜೋಡಿಸುತ್ತೆ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಕಾವೇರಿ ಕಾವೇರಿ ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಎಲ್ಲಿ ತನಕ ಕಾವೇರಿ ಕಾವೇರಿ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕದ ಮುಖ್ಯಮಂತ್ರಿ ದ್ರೋಹ ಮಾಡ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಧಿಕ್ಕಾರ? ಕರ್ನಾಟಕದ ದ್ರೋಹ ಮಾಡ್ತಿಲ್ಲ ಮುಖ್ಯಮಂತ್ರಿ ಏನು ಧಿಕ್ಕಾರ? ಅಯ್ಯಯ್ಯೋ ಅಯ್ಯಯ್ಯೋ ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಪಾರ್ಟಿ ಜಿಂದಾಬಾದ್, ಪಾರ್ಟಿ ಜಿಂದಾಬಾದ್. ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ದಲಿತರು ತಮಿಳುನಾಡು ಮುಖ್ಯಮಂತ್ರಿ ಅಪ್ಪನ ಸೊತ್ತಲ್ಲ, ಅದು ಇದು ಭಾರತ ದೇಶದ ಸಂಪತ್ತು. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕೆ ಹೊರತು ದಲಿತರು ಕೊಡೋದನ್ನ ಅವ್ರು ತೀರ್ಮಾನ ಮಾಡೋದಲ್ಲ. ಕಾವೇರಿ ನೀರು ನಮ್ಮ ಹಕ್ಕು, ಮೂಲ ಹಕ್ಕು. ಕಾವೇರಿ ನೀರು ಹರಿತಕ್ಕಂಥದ್ದು, ಆರಂಭ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ. ನಮಗೆ ನೀರಿಲ್ಲ ಅಂದ್ರೆ ತಮಿಳ್ನಾಡಿಗೆ ಯಾಕೆ ಕೊಡ್ಬೇಕು? ಕಳೆದ 10-12 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ತಮಿಳ್ನಾಡಿಗೆ ಇಲ್ಲಿ ಹೆಚ್ಚುವರಿ ಆಗ್ತಕ್ಕಂಥ ನೀರು ಹರಿತಾ ಇದೆ. ಅದನ್ನ ಸಮುದ್ರಕ್ಕೆ ಬಿಟ್ಟು ನೀವು ಇಲ್ಲಿ ಕರ್ನಾಟಕ ಜನತೆ ಮೇಲೆ ಬಿಟ್ಟರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಕಟ್ರಿ ಅಣೆಕಟ್ಟಿನ ನಿಮ್ಮ ಏರಿಯಾದಲ್ಲಿ ಸಮುದ್ರಕ್ಕೆ ಹರಿದು ಹೋಗ್ತಕ್ಕಂಥ ನೀರನ್ನ ನಿಲ್ಲಿಸ್ಕೊಳ್ಳಿ. ತಮಿಳ್ನಾಡಿನ ಜನಕ್ಕೆ ಬೇಸಾಯಕ್ಕೂ ಕೊಡ್ರಿ, ಕುಡಿಯೋಕ್ಕೂ ನೀರು ಕೊಡ್ರಿ. ಆದ್ರೆ ಕರ್ನಾಟಕ ಜನ ಬಾಯಿ ಬರ್ತಾ ಇದ್ರೆ ನೀರಿಲ್ಲದೆ ನೀವು ಇವತ್ತು ಇವ್ರ ಮೇಲೆ ಸವಾರಿ ಮಾಡಕ್ ಹೋದ್ರೆ ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇದ್ದೀವಿ, ತಮಿಳ್ನಾಡಿನ ಎಲ್ಲಾ ಸಂಪರ್ಕಗಳನ್ನ ನಾವು ಕಡಿದಬೇಕಾಗುತ್ತೆ. ಎಲ್ಲಾ ಸಂಪರ್ಕಗಳಿಗೆ ನಾವು ಅಡ್ಡಿ ಬರಬೇಕಾಗತ್ತೆ. ತಮಿಳ್ನಾಡು ಮತ್ತು ಕರ್ನಾಟಕ ಸಹೋದರ ಪ್ರದೇಶಗಳು, ಎರಡೂ ರಾಜ್ಯಗಳು ಸಹೋದರರಿದ್ದಂತೆ ನ್ಯಾಯಯುತವಾಗಿ ನೀರು ಹಂಚಿಕೆ ಮಾಡೋದಕ್ಕೆ ನೀವು ತಯಾರಿದ್ರೆ ಮಾತುಕತೆ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ನೀರನ್ನ ನಾವೇ ರಕ್ಷಣೆ ಮಾಡೋದಕ್ಕೆ ನಮ್ಮ ರೈತರು ತಯಾರಿದ್ದೇವೆ. ನಮ್ಮ ರೈತ ಪರ, ಕನ್ನಡ ಪರ, ದಲಿತ ಪರ ಸಂಘಟನೆಗಳೆಲ್ಲರೂ ಕೂಡ ಬೀದಿಗಿಳಿದು ತಮಿಳ್ನಾಡಿಗೆ ಎಲ್ಲಾ ರೀತಿಯನ್ನ ಬಂದ್ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಸಿದ್ಧರಾಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾರೆ. ಸರ್, ಇನ್ನೊಂದು ವಿಷಯ, ಇವತ್ತು ಅಥವಾ ನಾಳೆ ತಮಿಳುನಾಡು ಮುಖ್ಯಮಂತ್ರಿಗಳು ಜೋಸೆಫ್ ವಿಜಯ್ ಅವರು ಬಂದು ಡಿ ಕೆ ಶಿವಕುಮಾರ್ ಅವ್ರ ಮಾತಾಡಿ ಪಟ್ಟು ಹಿಡಿದು ಕಾವೇರಿ ನೀರು ತಗೊಳ್ಳೋ ತರ ಮಾಡೇ ಮಾಡ್ತೀನಿ ಅಂತ ಪಟ್ಟು ಹಿಡಿದು ಬಿಟ್ಟಿದ್ದಾರೆ ಸರ್. ನಮ್ಮ ಮುಖ್ಯಮಂತ್ರಿಗಳು ಪಟ್ಟು ಹಿಡಿತಾರೆ ಅನ್ನೋ ಭರವಸೆ ಇದೆ. ಅವ್ರು ಪಟ್ಟು ಹಿಡಿಲಿಲ್ಲ ಅಂದ್ರೆ ಪಟ್ಟು ಹಿಡಿಯೋ ರೀತಿ ನಾವು ಹೋರಾಟ ಮಾಡ್ಬೇಕಾಗುತ್ತೆ, ಎಚ್ಚರಿಕೆ ಕೊಡ್ಬೇಕಾಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಹಿರಿಯ ಸೇರ್ಕೊಂಡು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನೆ ಬಗ್ಗೆ ಹೇಳಿ ಸರ್. ಪ್ರತಿಭಟನೆ ಬಗ್ಗೆ ಮಾತ್ರನ, ನನ್ನ ಹೆಸರು ಪಿಲ್ರಾಜು ಬೋಸಪ್ಪ ಅಂತೇಳಿ, ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಈ ಫ್ರೀಡಂ ಪಾರ್ಕಿನಲ್ಲಿ ಹೋರಾಟ ಮಾಡ್ತಾ ಇರೋ ಉದ್ದೇಶ ಏನ್ ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಆದೇಶ ಆಗಿದೆ ಪ್ರಾಧಿಕಾರದ, ಅದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನ್ ಕರ್ನಾಟಕದ ಸರ್ಕಾರ ಇವತ್ತು ಆ ನಿಲುವನ್ನ, ಆ ಆದೇಶವನ್ನ ಧಿಕ್ಕರಿಸಿ ಅವರು ನೀರು ಬಿಡದೇ ಆದರೆ ಅವ್ರ ಜೊತೆನಲ್ಲಿ ನಮ್ಮ ಸಂಘಟನೆ ಕೂಡ ನಾವು ಕೈ ಜೋಡಿಸ್ತೀವಿ. ಅವರ ಜೊತೆನಲ್ಲಿ ನಾವು ಸಹ ಹೋರಾಟಕ್ಕೆ ಸಿದ್ಧ ಇರ್ತೀವಿ ಅನ್ನೋದು ಈ ಹೋರಾಟದ ಮೂಲಕ ನಾವು ತಿಳಿಸ್ಕೊಡ್ಲಿಕ್ಕೆ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದಿತ್ತು. ಕಡಿಮೆ ಜನ ಏನಕ್ಕಂದ್ರೆ ಸಾಂಕೇತಿಕವಾಗಿ ಇವತ್ತು ನಾವು ಕಡಿಮೆ ಜನ ಸೇರಿದ್ದೀವಿ. ನೀರನ್ನ ಏನಾದ್ರೂ ಬಿಟ್ಟಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ಕರ್ನಾಟಕದಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡಲಿಕ್ಕೆ ಎಲ್ಲಾ ಜಿಲ್ಲೆಗಳಿಗೂ ನಾವು ಆದೇಶವನ್ನು ಕೊಡ್ತೇವೆ. ವೆಂಕಟರಾಮಣ್ಣನವರ ನೇತೃತ್ವದಲ್ಲಿ ಕೊಡ್ತೇವೆ. ಮತ್ತೆ ಜೊತೆಗೆ
ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ವಾಟಾಳ್ ನಾಗರಾಜ್ ಅವರ ಪಕ್ಷಗಳು ಏನ್ ಬಂದ್ ಕರೆದಿದ್ದಾರೆ ಕರ್ನಾಟಕ, ಅದ್ರ ಜೊತೆನಲ್ಲಿ ನಾವು ಸಹ ಆ ಬಂದ್ಗೆ ಕೈ ಜೋಡಿಸ್ತೀವಿ ಅಂತ ಹೇಳೋ ಸಂದೇಶನ ನಾವು ಈ ಹೋರಾಟದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಯಾತಕ್ಕಾಗಿ ಅಂತಂದ್ರೆ ರೈತರಿಗಾಗಿ ಬಹಳ ಸಂಕಷ್ಟದಲ್ಲಿದ್ದಾರೆ. ಹಾಕಿರೋ ಬೆಳೆಗಳಿಗೆ ನೀರಿಲ್ಲದೆ ನೀರು ಕೊಡಕ್ ಆಗಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರದ ಆದೇಶ ಆಗಿದೆ, ಘೋಷಣೆ ಮಾಡಿದ್ದಾರೆ. ಈ ಬೆಳೆಗಳಿಗೆ ನೀರಿಲ್ಲ ಅಂತಂದ್ರೆ ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದು ಯಾವ ನ್ಯಾಯ ಅನ್ನೋದು ನಮ್ಮೆಲ್ಲರ ಹೋರಾಟ. ಈ ಹೋರಾಟದಲ್ಲಿ ಜಿಲ್ಲಾಧ್ಯಕ್ಷರು, ಬೆಂಗಳೂರು ಉಸ್ತುವಾರಿ ಆದ ಚಂದ್ರಶೇಖರ್ ಅವರು ಹಾಗೂ ಪ್ರಶಾಂತ್ ರವರು ಹಾಗೂ ಅನೇಕ ಕಾರ್ಯಕರ್ತರು ಇಲ್ಲಿ ಎಲ್ಲರನ್ನೂ ಸೇರಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ಸಣ್ಣ ಮಟ್ಟದಲ್ಲಿ ಮಾಡಿದ್ದೇವೆ. ಇದೇನಾದ್ರೂ ಮುಂದುವರಿಸಿದ್ರೆ ನಾವು ಉಗ್ರವಾದ ಹೋರಾಟನ ಕೈಗೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇ ಒಂದು ಕಡೆ ವಿಷಯ ಸರ್, 3500 ಕ್ಯೂಸೆಕ್ಸ್ ನೀರು ಕರ್ನಾಟಕದಿಂದ ತಮಿಳುನಾಡು ಬಿಡ್ಲಿಲ್ಲ ಅಂದ್ರೆ ಕರ್ನಾಟಕಕ್ಕೆ ಸಪ್ಲೈ ಆಗೋ ಕಲ್ಲಿಟ್ಟು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಈಗ ನಮ್ಮ ಅಧ್ಯಕ್ಷರಾದವರು ವೆಂಕಟರಮಣ್ಣವರು ಆವಾಗಲೇ ಹೇಳಿದ್ರು, ಇದು ಭಾರತದ ಸಂಪತ್ತು, ಒಂದು ಸ್ಟೇಟ್ದಲ್ಲ ಇದು. ಹಾಗಾಗಿ ಅದ್ರ ತೀರ್ಮಾನ ಮಾಡೋದು ಸೆಂಟ್ರಲ್ ಗವರ್ಮೆಂಟ್. ಇವ್ರು ಹೇಳ್ಬಿಟ್ರೆ ಆಗುತ್ತಾ? ಅರ್ಥ ಆಯ್ತಾ? ಹಾಗಾಗಿ ಆಗೋದಿಲ್ಲ. ಇವತ್ತು ನಾವು ನೀರು ಬಿಡ್ಬೇಕಾದ್ರೂ ತಡಿಬೇಕಾದ್ರೂ ನಾವು ಸೆಂಟ್ರಲ್ ಗವರ್ಮೆಂಟ್ ಸಹಕಾರ ಪಡಿಬೇಕು. ಹಾಗಾಗಿ ಅವರು ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ತಾರೆ. ಅದೇ ರೀತಿ ಒಬ್ಬ ಮುಖ್ಯಮಂತ್ರಿ, ತಮಿಳುನಾಡು ಮುಖ್ಯಮಂತ್ರಿ ಯಾವುದೇ ರೀತಿ ಕೊಡಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಅವರು ಅರ್ಥಕೊಂಡು ಮಾತಾಡಬೇಕಾಗಿತ್ತು, ಮಾತಾಡಿಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಮುಂದಿನ ದಿನಗಳಲ್ಲಿ. ಬಿಡ್ಲಿಲ್ಲ ಅಂದ ಪಕ್ಷದಲ್ಲಿ ನಾವು ತಮಿಳುನಾಡಿಂದ ಬೇಕಾದಷ್ಟು ಬಸ್ಗಳು ಬರ್ತವೆ, ಅನೇಕ ಸರಕು ಸಾಮಗ್ರಿಗಳು ಬರ್ತವೆ, ಇಲ್ಲಿಂದನೂ ಹೋಗ್ತವೆ. ಅವನ್ನೆಲ್ಲ ಬಂದ್ ಮಾಡೋ ಅಂಥದ್ದು ನಾವು ನಿರ್ಧಾರ ಮಾಡ್ತೀವಿ. ಹೋರಾಟ